ವೀಕ್ಷಕರೇ, ಇವತ್ತು ಗಣೇಶ ಹಬ್ಬ ನಾಡಿನಾದ್ಯಂತ ಅತಿ ವಿಜೃಂಭಣೆಯಿಂದ ಸಖತ್ತಾಗಿ ಸೆಲೆಬ್ರೇಷನ್ ಮಾಡ್ತಿದ್ದಾರೆ. ಎಲ್ಲೆಡೆಯೂ ಕೂಡ ಒಂದು ಸಡಗರ ಸಂಭ್ರಮ ಮನೆ ಮಾಡಿದೆ. ಎಲ್ಲರೂ ಕೂಡ ಸಂತೋಷವಾಗಿ ಇವತ್ತು ಗಣೇಶ ಹಬ್ಬವನ್ನ ಆಚರಿಸ್ತಾ ಇರುವಂತದ್ದು. ಇದೀಗ ನಾನು ಶಿವಾಜಿನಗರದಲ್ಲಿ ಇದ್ದೀನಿ. ಅಂತಂದ್ರೆ ಶಿವಾಜಿನಗರ ಅಂತಂದ್ರೆ ಅತಿ ಹೆಚ್ಚಾಗಿ ಮುಸಲ್ಮಾನರೇ ಇರುವಂತಹ ಜಾಗ ಅಂತ ಹೇಳ್ತೇವೆ. ಆದ್ರೆ ಇಲ್ಲೂ ಕೂಡ ಅತಿ ಸುಂದರವಾದಂತಹ ಗಣಪತಿಯನ್ನ ಕೂರಿಸಿದ್ದಾರೆ. ಅದರಲ್ಲೂ ಕೂಡ ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಇರುವಂತಹ ಸ್ಥಳ ಅಂತಾನೆ ಹೇಳ್ಬಹುದು. ನೋಡ್ತಾ ಇರಬಹುದು, ಈ ಒಂದು ದೃಶ್ಯದಲ್ಲಿ ನೋಡ್ತಾ ಇರಬಹುದು ಎಷ್ಟು ಬ್ಯೂಟಿಫುಲ್ ಆಗಿ ಸುಂದರವಾಗಿರುವಂತಹ ಗಣಪತಿಯಲ್ಲಿ ಕೂರಿಸಿದ್ದಾರೆ. ಅದರಲ್ಲೂ ಕೂಡ ವಿಶೇಷವಾಗಿ ಅಲಂಕಾರ ಮಾಡೋದು ಅಥವಾ ಪೂಜೆ ಪುರಸ್ಕಾರ ಎಲ್ಲವೂ ಕೂಡ ಇಲ್ಲಿ ಮಾಡಲಾಗ್ತಿದೆ. ಸೊ ಎಸ್, ಇಲ್ಲಿ ಗಣಪತಿ ಕೂರಿಸಿರುವಂತವ್ರು, ಅದರ ಜೊತೆಗೆ ಒಂದಷ್ಟು ಭಕ್ತರಿದ್ದಾರೆ. ನಾನು ಅವ್ರ ಹತ್ರ ಮಾತಾಡ್ತಾ ಹೋಗ್ತೀನಿ. ಸರ್ ನಮಸ್ತೆ. ಮೊದಲನೇದಾಗಿ ಗಣೇಶ ಹಬ್ಬದ ಶುಭಾಶಯಗಳು ನಿಮಗೆ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಾಡಿನ ಕರ್ನಾಟಕದ ಜನತೆಗೆ. ಇವತ್ತೇನು ಶಿವಾಜಿನಗರದಲ್ಲಿ ನಮ್ಮ ಕರ್ನಾಟಕ ಸೇನೆ ವತಿಯಿಂದ ಸುಮಾರು 27 ವರ್ಷದಿಂದ ಗಣೇಶ ಉತ್ಸವ ಮಾಡ್ಕೊಂಬಂದಿದ್ದೀವಿ. ಇವತ್ತು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ನಾವೆಲ್ಲ ಒಗ್ಗಟ್ಟಾಗಿ ಸುಮಾರು 27 ವರ್ಷದಿಂದ ರಾಜ್ಯೋತ್ಸವ ಆಗಿರ್ಬೋದು, ಗಣೇಶ ಹಬ್ಬ ಆಗಿರ್ಬೋದು, ರಂಜಾನ್ ಹಬ್ಬ ಆಗಿರ್ಬೋದು, ಕ್ರಿಸ್ಮಸ್ ಹಬ್ಬ ಆಗಿರ್ಬೋದು, ನಮ್ಮ ಮೇರಿ ಫೀಸ್ಟ್ ಆಗಿರ್ಬೋದು, ಸಾಕಷ್ಟು ನಾವೆಲ್ಲರೂ ಈ ಭಾಗದಲ್ಲಿ ಕನ್ನಡ ಕಟ್ಟೋದ ಕೆಲಸ ಜೊತೆಯಲ್ಲೇ ಕನ್ನಡ ಹಬ್ಬವನ್ನು ಗಣೇಶ ಹಬ್ಬವನ್ನು ಮಾಡ್ಕೊಂಬರ್ತಾ ಇದ್ದೀವಿ. ಇವತ್ತು ಬೆಳಗ್ಗೆಯಿಂದ ನಮ್ಮ ಧರ್ಮ ಗುರುಗಳು, ಹಿಂದೂ ಗುರುಗಳು ಬಂದಿದ್ದರು, ಮತ್ತು ಮುಸ್ಲ್ಮಾನ್ ಗುರುಗಳು ಬಂದಿದ್ದರು, ಮತ್ತು ಸಿಖ್ ಗುರುಗಳು ಬಂದಿದ್ದರು. 3 ಜನ ಸೇರಿ ಇವತ್ತು ಪೂಜಾ ಮಂಗಳಾರತಿಯನ್ನು ಮಾಡಿ, ಮತ್ತು ಮುಖ್ಯ ಅತಿಥಿಯಾಗಿ DS ಮ್ಯಾಕ್ಸ್ ಮಾಲೀಕರ ಅಂತ SP ದಯಾನಂದ್ ಅವರು ಬಂದಿದ್ದರು, ಗುಣಾರಂಜನ್ ಶೆಟ್ಟಿ ಅವರು ಬಂದಿದ್ದರು, ಮತ್ತು ಮಾರುತಿರಾವ್ ಮೋರೆ ಅಂತೇಳಿ ಬಂದಿದ್ದರು ಗೆಸ್ಟ್ಗಳು. ಸಾಕಷ್ಟು ಜನ ಬೆಳಗ್ಗೆ ಬಂದು ಸಾಕಷ್ಟು 106 ಜನ ಮುಸ್ಲಿಂ ಬಂದವರು ಇವತ್ತು ಬಂದು ಮಂಗಳಾರತಿ ಮಾಡಿ ಮತ್ತು ಪ್ರಸಾದವನ್ನು ಸ್ವೀಕಾರ ಮಾಡಿ, ಮತ್ತು ರಕ್ತದಾನ ಶಿಬಿರ ಅವರೆಲ್ಲ ಮುಸ್ಲಿಂ ಬಂದವರು ರಕ್ತವನ್ನು ಕೊಟ್ಟು ಪ್ರಸಾದವನ್ನು ಹಂಚಿ ಹೋಗಿದ್ದಾರೆ. ನಮ್ಮ ಜೊತೆ ಸುಮಾರು 20 ವರ್ಷದಿಂದ ಮುಸ್ಲಿಂ ಬಾಂಧವರು, ಕ್ರಿಶ್ಚಿಯನ್ ಬಾಂಧವರು ನಮ್ಮ ಜೊತೆ 20 ವರ್ಷದಿಂದ ನಮ್ಮ ಜೊತೆ ಇದ್ದಾರೆ. ನಾವು ಒಗ್ಗಟ್ಟಾಗಿ ಮಾಡ್ತಾ ಇದ್ದೀವಿ. ಶಿವಾಜಿನಗರದಲ್ಲಿ ಯಾವುದು ಜಾತಿ ಭೇದವನ್ನು ಬಿಟ್ಟು ನಾವೆಲ್ಲ ಅಣ್ಣ ತಮ್ಮರ ಥರ ಇದ್ದೀವಿ. ಯಾವುದು ಗೊಂದಲ ಆಗಲಾರ್ದಂಗೆ 20 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ. ಸರ್, ಇನ್ನು ಗಣಪತಿ ಅಂತೂ ತುಂಬ ವಿಶೇಷವಾಗಿದೆ. ಸೊ ಹೇಗೆ ಹೇಗೆ ಮಾಡಿದ್ರೆ, ಇದನ್ನು ತಯಾರು ಮಾಡಿಸಿದ್ರೆ ಆರ್ಡರ್ ಮಾಡಿ ಹೇಗೆ ಅಂತ? ನಾವು ಶಿವಾಜಿನಗರದಲ್ಲಿ 27 ವರ್ಷದಿಂದ ಎಲ್ಲಿ ಜನಗಳ ಹತ್ರ ಹೋಗ್ಬಿಟ್ಟು ಕಲೆಕ್ಷನ್ ಮಾಡಿ ಏನು ನಾವು ಮಾಡ್ತಾ ಇಲ್ಲ. ಕ್ರಿಶ್ಚಿಯನ್ ಬಾಂಧವರುಗಳು ನಮ್ಮ ಸಂಘಟನೆಯಲ್ಲಿ ಇದ್ದಾರೆ, ಮುಸ್ಲಿಂ ಬಾಂಧವರು ಇದ್ದಾರೆ. ನಾವೆಲ್ಲ ಒಗ್ಗಟ್ಟಾಗಿ ಎಲ್ಲರೂ 50,000 20,000 ಎಲ್ಲರೂ ಹಾಕ್ಬಿಟ್ಟು ಸುಮಾರು 4-5 ಲಕ್ಷ ರೂಪಾಯಿ ಖರ್ಚು ಮಾಡಿ ಕಾರ್ಯಕ್ರಮ ಮಾಡ್ಕೊಂಬರ್ತಿದ್ವಿ. ಅವತ್ತಿಂದ ಎಲ್ಲರೂ ಸೇರಿ ಮಾಡಿದ್ದೀವಿ. ಹಿಂದೂ ಮುಸ್ಲಿಮ್ನೆಲ್ಲ ಸೇರಿ 3 ತಿಂಗಳಿಂದ ಆರ್ಡರ್ ಕೊಟ್ಬಿಟ್ಟು ಎಲ್ಲ ಲೈಟಿಂಗು, ಹೂವಿನ ಅಲಂಕಾರ ಆಗಿರ್ಬೋದು. ರಾತ್ರಿ ನಮ್ಮ ಜೊತೆ 3-4 ಗಂಟೆ ತನಕ ಮುಸ್ಲಿಂ ಬಾಂಧವರು ನಮ್ಮ ಜೊತೆ ಇದ್ದರು. ಮಂಗಳಾರತಿ ಪೂಜೆ ಎಲ್ಲ ಮಾಡಿ ನಮ್ಮ ಜೊತೆ ಪ್ರಸಾದ ಸ್ವೀಕಾರ ಮಾಡಿ ರಕ್ತನೂ ಕೊಟ್ಟು ಹೋಗಿದ್ದಾರೆ. ಸಾಕಷ್ಟು ಒಂದು ಒಳ್ಳೆ ಕೋಮುಗಲಿಗೆ ಇರಲಾರ್ದೆ ನಾವು ಈ ಭಾಗದಲ್ಲಿ ಎಲ್ಲ ಅಣ್ಣ ತಮ್ಮರಾಗಿ ಕೆಲಸ ಮಾಡ್ತಾ ಇದ್ದೀವಿ. ಸರ್, ಇವಾಗ ನೀವು ನೋಡ್ತಾ ಇರ್ತೀರಿ, ಅಂದ್ರೆ ಮಾಧ್ಯಮದಲ್ಲಿ ಅಥವಾ ಬೇರೆ ಬೇರೆ ಕಡೆ ನೋಡ್ತಾ ಇರ್ತೀರಾ, ಅದರಲ್ಲೂ ಹಿಂದೂ ಮುಸ್ಲಿಂ ಅಂತಂದ್ರೆ ಜಾಸ್ತಿ ಜಗಳಗಳು ಅಥವಾ ಕೋಮುಗಲಭೆ ಗೊಂದಲಗಳು ಹೆಚ್ಚಾಗಿರುತ್ತೆ. ಅಂಥದ್ರಲ್ಲಿ ಇಂಥ ಭಾಗದಲ್ಲಿ ಇಷ್ಟು ಹೊಂದಾಣಿಕೆ, ಇಷ್ಟೊಂದು ಸಪೋರ್ಟ್ ಹೇಗಿದೆ? ಇಲ್ಲಿನ ಸಪೋರ್ಟ್ ಏನಂತಾರೆ ಇಲ್ಲಿನ ಜನ ಅಂತ? ನಾವು ಜನಗಳು ಯಾವ ಥರ ಪ್ರೀತಿ ತೋರಿಸ್ತೀವಿ ಆ ಥರ ಪ್ರೀತಿ ನಮ್ಮಗಳ ಜೊತೆ ಇರ್ತಾರೆ ಅವರು. ಯಾಕಂದ್ರೆ ನಾವು ಯಾವತ್ತು ಜಾತಿ ಮಾಡೋಕೆ ಹೋಗ್ತೀವಿ, ಅವ್ರು ಜಾತಿ ಮಾಡ್ತಾರೆ, ಕೋಮುಗಳು ಆಗುತ್ತೆ. ಮತ್ತು ನಮ್ಮ ಕೆಲವುಗಳು ಗಣೇಶ ಕುಣಿತದಲ್ಲಿ ಎಲ್ಲ ನಾವು ಹುಡುಗರುಗಳು ಕುಡ್ತಾ ಏನು ಮದ್ಯಪಾನ ಕುಡಿದ್ಬಿಟ್ಟು ಅಲ್ಲೆಲ್ಲ ಚರ್ಚ್ಗಳ ಮುಂದೆ ಆಗಿರ್ಬೋದು, ಮಸೀದಿ ಮುಂದೆ ಆಗಿರ್ಬೋದು ಡ್ಯಾನ್ಸ್ ಮಾಡ್ಕೊಂಡು ಅವರೆಲ್ಲ ರೇಗಿಸ್ದಾಗ ಸಣ್ಣ ಪುಟ್ಟ ಹುಡುಗರು ಯಾವುದೋ ಒಂದು ಹುಡುಗ ಮಾಡೋ ಕೆಲಸಕ್ಕೆ ಈ ಥರ ಗಲಾಟೆಗಳಾಗುತ್ತೆ, ಕೋಮುಗಲಗಳಾಗುತ್ತೆ. ಆ ಥರ ಯಾರು ಮಾಡೋದು ಬೇಡ. ಮದ್ಯಪಾನ ಮಾಡಿ ಯಾರು ಗಣೇಶನ ಉತ್ಸವ ಮಾಡಬಾರ್ದು. ನಾವೆಲ್ಲ ಬಾಂಧವ್ಯ, ಒಂದು ಅಣ್ಣ ತಮ್ಮರ ಥರ, ಕುಟುಂಬ ಥರ ನಾವೆಲ್ಲ ಸೇರಿ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ರಾಜ್ಯದಲ್ಲಿ. ಸರ್, ನೀವೇನು ಹೇಳ್ತೀರಿ? ಬಸವರಾಜ್ ಪಡ್ಕೋಟೆಯವರು ಒಂದು 27 ವರ್ಷದಿಂದ ಮಾಡ್ತಾ ಇದ್ದಾರೆ. ಅವ್ರ ಜೊತೆ ನಾವು ಒಂದು 10 ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿರ್ತಾರೆ. ಪ್ಲಸ್ ಇನ್ನೊಂದು ಏನಂತಂದರೆ, ಇಲ್ಲಿ ಇನ್ನೊಂದು ವಿಶೇಷ ಏನಂದರೆ, ಇಲ್ಲಿ ಎಲ್ಲ ಜನಾಂಗದವರು ಸೇರಿ ಮಾಡ್ತಾರೆ. ಅದೊಂದು ದೊಡ್ಡ ವಿಶೇಷ. ಯಾಕಂದ್ರೆ ಮುಸಲ್ಮಾನರು ಇದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ, ಹಿಂದೂಗಳಿದ್ದಾರೆ, ಎಲ್ಲ ಜಾತಿಯವರು ಸೇರಿ ಮಾಡ್ತಾರೆ. ಇದೊಂದು ವಿಶೇಷ. ನಾವು ಇರೋದು ಅಲ್ಲಿ ಯಲಹಂಕದಲ್ಲಿ. ಅಲ್ಲಿಂದ ಇಲ್ಲಿಗೆ ಬಂದು ನಾವು ಒಂದು ಸೆಲೆಬ್ರೇಷನ್ ಮಾಡಿ ಬಸವರಾಜರ ಜೊತೆ ಇದ್ದು ಹೋಗ್ತೀವಿ. ಇದೊಂದು ಆ್ಯಕ್ಚುಲಿ ಹೇಳಬೇಕಂದ್ರೆ ಎಲ್ಲ ಬಾಂಧವರು ಸೇರಿ ಮಾಡ್ತೀವಿ ಅಂತ ಇದೊಂದು ಹಬ್ಬ ತುಂಬ ಚೆನ್ನಾಗಿರುತ್ತೆ. ಇನ್ನು ಬೇರೆ ಬೇರೆ ಕಡೆ ಬೇರೆ ಬೇರೆ ಥೀಮಲ್ಲಿ ಗಣಪತಿನ ಕೂರಿಸ್ತಾರೆ. ಇನ್ನು ಯಾವ ಥೀಮಲ್ಲಿ ಕೂರಿಸಿದ್ದೀರಾ? ಅಂದರೆ ಅರ್ಧ ಭಾಗ ಇದರಲ್ಲಿ ಶಿವಂದೇ ಕಾಣಿಸ್ತಾ ಇದೆ. ಅದೊಂದು ವಿಶೇಷ. ಆ್ಯಕ್ಚುಲಿ ಶಿವನ ರೂಪದಲ್ಲಿ ಮಾಡಿದ್ದಾರೆ. ಹೋದ ವರ್ಷ ಒಂದು ಬೇರೆದು ಮಾಡಿದರು, ಈ ವರ್ಷ ಶಿವನ ರೂಪದಲ್ಲಿ ಮಾಡಿದ್ದಾರೆ. ಅದೊಂದು ವಿಶೇಷ.
ಅವರೆಲ್ಲ ಏನಾಗಿದೆ ಅಂದರೆ ಮೊದಲೇ 3 ತಿಂಗಳು ಮೊದಲೇ ಆರ್ಡರ್ ಕೊಟ್ಟು ಅವ್ರಿಗೆ ಯಾವ ಥರ ಬೇಕು ಎಲ್ಲರ ಒಗ್ಗಟ್ಟಾಗಿ ಮಾತುಕತೆ ಮಾಡಿರ್ತಾರೆ. ಅದೊಂದು ವಿಶೇಷ. ಅಲ್ಲ ಅಂದ್ರು ಒಬ್ರೇನೆ, ಶಿವ ಅಂದ್ರು ಒಬ್ರೇನೆ, ಎಲ್ಲ ಸೇರಿ ಪರಮಾತ್ಮನೇ ಒಬ್ಬನೇ ಇಡೀ ದೇಶಕ್ಕೆ. ಅದರಿಂದ ಎಲ್ಲರೂ ಖುಷಿ ಪಟ್ಟಿದ್ದಾರೆ ಇವತ್ತೆಲ್ಲರೂ ಜನಗಳು. ಅಲ್ಲ, ಈಗ ನಮ್ಮ ಸ್ನೇಹಿತರು ಬಸವರಾಜ್ ಪಡ್ಕೋಟೆ ಅವರು ನನಗೆ 30 ವರ್ಷದ ಸ್ನೇಹಿತರು. ಆದ್ದರಿಂದ ನಾನು ಬೋರಿಂಗ್ ಹಾಸ್ಪಿಟ್ಲ್ ಸ್ಟಾಫು. ಆದರೆ ನಾವು 30 ವರ್ಷದಿಂದ ಇಲ್ಲೆಲ್ಲ ಅವರು ಒಟ್ಟಿಗೆ ಕೂಡಿ ಜೊತೆಗೆ ಅಣ್ಣ ತಮ್ಮದಿರಾಗಿ ನಾವೆಲ್ಲ ಒಕ್ಕಟ್ಟಕ್ಕೆ ಮಾಡ್ತಾ ಇದ್ವಿ ಫಂಕ್ಷನ್. ಹಬ್ಬ ಇವತ್ತಿನ ಹೇಗೆ ಆಚರಿಸ್ತಾ ಇದ್ದೀರಾ? ಅದರಲ್ಲೂ ಕೂಡ ನೋಡಿ, ಇವಾಗ ಈ ಬಾರಿ DJ ಇಡಬಾರ್ದು, ಜಾಸ್ತಿ ಸೌಂಡ್ ಇರಬಾರ್ದು ಎಲ್ಲೋ ಅಂತೇಳಿ ಈಗಾಗಲೇ ಸೂಚನೆ ಸಿಕ್ಕಿರೋಂಥದ್ದು. ಸೊ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾವೆಲ್ಲ ಸ್ವಲ್ಪ ಅನುಸರಿಸ್ಕೊಂಡು ಎಲ್ಲ ಯಾವ ಗಲಾಟೆ ಇಲ್ದಿದ್ದಂಗೆ ಒಟ್ಟಿಗೆ ಸಮಾಧಾನದಿಂದ ನಾವೆಲ್ಲ ಒಟ್ಟಿಗೆ ಮಾಡ್ತಾ ಇದ್ವಿ. ಸರ್, ಹೇಗೆ ಆಚರಿಸ್ತಾ ಇದ್ದೀರಾ ಗಣಪತಿ ಹಬ್ಬ? ಅದು ಕೂಡ ಶಿವಾಜಿನಗರದಲ್ಲಿ ಕೂರ್ತಿರುವಂತಹ ಗಣಪತಿ ಇದು ನೋಡ್ತಾ ಇದೀವಿ. ಎಲ್ಲರೂ ಕೂಡ ಸಂತೋಷವಾಗಿ ಹೊಂದಾಣಿಕೆಯಿಂದ ಹಬ್ಬ ಆಚರಿಸ್ತಾ ಇದ್ದಾರೆ. ಏನು ಹೇಳ್ತೀರಿ? ಹೌದು ಮೇಡಮ್, ನಮಸ್ತೆ ಎಲ್ರಿಗೂ. ಇವತ್ತು 27ನೇ ವರ್ಷದಿಂದ ನಮ್ಮ ಶಿವಾಜಿನಗರದಲ್ಲಿ ಹಿರಿಯರಾದ ನಮ್ಮ ಬಸವರಾಜ್ ಪಡ್ಕೋಟೆ ಅಪ್ಪ, ನನಗೆ ಅಪ್ಪ ಆಗಿರೋ ಅವರು, ಮತ್ತು ಎಲ್ಲ ಧರ್ಮ ಎಲ್ಲ ಸೇರಿ ಇಲ್ಲಿ ಶಿವಾಜಿನಗರದಲ್ಲಿ ಅವಾಗಿಂದ ಕಾಲಮಾನದಿಂದ ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ಅವರಿಂದ ಕಲಿಯೋದು ತುಂಬ ಇದೆ. ಯಾಕಂದರೆ ನೋಡಿ, ಎಲ್ಲರೂ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲರೂ ಸೇರಿ ರಕ್ತದಾನ ಕೊಡ್ತಾರೆ. ಅದರಲ್ಲಿ ನಮಗೆ ತೋರಿಸುತ್ತೆ ನಾವೆಲ್ಲರೂ ಒಂದೇ ಅನ್ನೋದು ಎಲ್ಲರಿಗೂ ರೆಪ್ರೆಸೆಂಟ್ ಮಾಡುತ್ತೆ. ಆಮೇಲೆ ಇಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಬರೋದ್ರಿಂದ ನೋಡಿ, ಎಲ್ಲ ಥರ ಚೇರ್ಮನ್ಸ್ ಬಂದಿದ್ದರು, ಡೆವಲಪರ್ಸ್ ಬಂದಿದ್ದರು, ಆಮೇಲೆ ಬಿಸ್ನೆಸ್ ಮೆನ್ಸ್ ಬಂದಿದ್ದರು, ಪೊಲಿಟಿಕಲ್ ಪರ್ಸನ್ಸ್ ಬಂದಿದ್ದರು. ಎಲ್ಲರೂ ಬರೋದ್ರಿಂದ ನಾವೆಲ್ಲ ನಮ್ಮ ದೇಶದಲ್ಲಿ ನಾವು ನಮ್ಮದೇ ಆದಂಥ ಸಂಪ್ರದಾಯಗಳಿರುತ್ತೆ. ಎಲ್ಲರೂ ನಾವೆಲ್ಲ ಒಂದೇ. ಸಂಪ್ರದಾಯ ಅಂದರೆ ಇವಾಗ ನೋಡಿ, ಜಾತಿ ಅಂತಾರೆ, ಜಾತಿ ಅಂತ ಹೇಳ್ತಾರೆ. ಜಾತಿ ಬಗ್ಗೆ ಅವ್ರಿಗೆ ಅರ್ಥನೇ ಗೊತ್ತಿರಲ್ಲ. ಆಚಾರ ವಿಚಾರ ಪದ್ಧತಿ ಸಂಸ್ಕೃತಿ ಬಗ್ಗೆ ಅವ್ರಿಗೆ ಅರಿವೇ ಇರಲ್ಲ. ಆ ಆಡಂಬರ ಗೊತ್ತೇ ಇರಲ್ಲ. ಜಾತಿ ಅಂತ ಬಂದ್ಬಿಡ್ತಾರೆ. ಆ ಜಾತಿ ಏನಕ್ಕೆ ಮಾಡಿದ್ದಾರೆ ಅಂದರೆ ಒಬ್ಬರನ್ನೊಬ್ಬರು ಮನೆಗೆ ಮತ್ತು ಅವ್ರಿಗೆ ವಿಶ್ವಾಸಕ್ಕೆ ತೊಗೊಳಕ್ಕೆ ಈ ಆಡಂಬರಗಳು ಒಂದೊಂದು ಜಾತಿನಲ್ಲಿ, ಒಂದೊಂದು ಧರ್ಮದಲ್ಲಿ ಒಂದೊಂದು ಫೆಸ್ಟಿವಲ್ಸ್ ಮಾಡಿರ್ತಾರೆ. ಇದನ್ನೆಲ್ಲ ನೋಡಿ ಲೈಕ್ ಎಲ್ಲರನ್ನೂ ಒಗ್ಗಟ್ಟಿನಲ್ಲಿ ಮಾಡಿ ಈ ಥರ ಒಂದು ಫಂಕ್ಷನ್ನಲ್ಲಿ, ರಂಜಾನ್ ಆಗಿರ್ಬೋದು, ಗಣೇಶ ಹಬ್ಬ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಎಲ್ಲ ವಿಶ್ವಾಸದಲ್ಲಿ ನಾವೆಲ್ಲರೂ ಒಂದೇ ಅನ್ನೋಕ್ಕೆ, ಹ್ಯೂಮ್ಯಾನಿಟಿ ಅನ್ನೋಕ್ಕೆ ತೋರ್ಸೋಕ್ಕೆ ಈ ಥರ ಫಂಕ್ಷನ್ಸ್ ಮಾಡ್ತಿದ್ದಾರೆ ಸರ್ ನಮ್ಮ ಕಡೆ. ಫೈನಲಿ ಏನು ಮೆಸೇಜ್ ಕೊಡ್ತಾ ಇದ್ದೀರಾ ಅದೇ ಜನಗಳಿಗೆ ಈ ಒಂದು ಆಚರಣೆಯಿಂದ? ಅಂದರೆ ಫೈನಲಿ ಏನು ಹೇಳಕ್ಕೆ ಹೊಟ್ಟಿದ್ದೀನಿ ಅಂದರೆ, ನಮ್ಮ ಕರ್ನಾಟಕ ಸೇನೆಯಿಂದ ಇವಾಗ ಗಣೇಶ ಏನು 27 ವರ್ಷದಿಂದ ಮಾಡ್ತಾ ಇದೀವಲ್ಲ, ನಾವೆಲ್ಲರೂ ಒಂದೇ. ಯಾವುದೇ ರೀತಿ ಭೇದ ಭಾವ ಇಲ್ಲದೆ ನಾವೆಲ್ಲ ಮನುಜರು, ನಾವೆಲ್ಲ ಮಾನವರು. ಫಸ್ಟು ಮಾನವ ರೀತಿಯಿಂದ ಇದ್ದು ಎಲ್ಲ ಕಲ್ಚರು ಮತ್ತು ಎಲ್ಲ ರಿಲಿಜಿಯನ್ನು ಅಕ್ಸೆಪ್ಟ್ ಮಾಡ್ಕೊಂಡು ನಾವೆಲ್ಲರೂ ಒಗ್ಗಟ್ಟಾಗಿ ಬದುಕಬೇಕು ಅಂತ ಇದನ್ನ ರೆಪ್ರೆಸೆಂಟ್ ಮಾಡ್ತಿದ್ದೀವಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಎಲ್ಲೆಡೆ ಗಣೇಶ ಹಬ್ಬ ಅತೀ ವಿಜೃಂಭಣೆಯಾಗಿ ಆಚರಿಸಲಾಗ್ತಾ ಇದೆ. ಎಲ್ಲೆಡೆಯೂ ಕೂಡ ಒಳ್ಳೆ ಹಬ್ಬದ ಸಂಭ್ರಮ ಮನೆ ಮಾಡಿರುವಂಥದ್ದು. ಎಲ್ಲರೂ ಕೂಡ ಇವತ್ತು ಖುಷಿಯಾಗಿ ಹಬ್ಬ ಆಚರಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಇವತ್ತು ನಾನು ಕಬ್ಬನ್ಪೇಟೆಯಲ್ಲಿದ್ದೀನಿ. ನೀವು ಈ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರಬಹುದು ಎಷ್ಟು ಸುಂದರವಾಗಿರುವಂತಹ ಗಣಪತಿಯನ್ನ ಇಲ್ಲಿ ಕೂರಿಸಿದ್ದಾರೆ. ಇದರಲ್ಲಿ ಬಹಳಷ್ಟು ವಿಶೇಷತೆ ಇದೆ ಅಂತ ಇಲ್ಲಿ ಭಕ್ತರು ಹೇಳ್ತಾ ಇದ್ದಾರೆ. ಇಲ್ಲಿ ಒಂದಷ್ಟು ಭಕ್ತರಿದ್ದಾರೆ, ಜೊತೆಗೆ ಅವರೇ ಕೂರಿಸಿರುವಂತಹ ಗಣೇಶ ಇದು. ಸೊ ಬನ್ನಿ, ಅವ್ರ ಹತ್ರ ಮಾತಾಡ್ಸ್ತಾ ಹೋಗ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದೆ ಮೇಡಮ್. ಸರ್, ಮೊದಲನೇದಾಗಿ ಗಣೇಶ ಹಬ್ಬದ ಶುಭಾಶಯಗಳು ನಿಮಗೆ ಮತ್ತೆ ನಿಮ್ಮ ಕುಟುಂಬಕ್ಕೆ. ನಿಮಗೂ ಸೇಮ್ ಟು ಗಣಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಮೇಡಮ್, ನಿಮಗೂ. ಸರ್, ಹೇಗೆ ಈ ಒಂದು ಗಣೇಶ ನೋಡ್ತಾ ಇದೀವಿ, ಗಣಪತಿ ತುಂಬಾ ಸುಂದರವಾಗಿದೆ, ಏನ್ ವಿಶೇಷತೆ ಇದೆ? ಅದರಲ್ಲೂ ಕೂಡ ಇವಾಗ ಸರ್ ಹೇಳ್ತಾ ಇದ್ರು ಅಂದ್ರೆ ಬನಶಂಕರಿಯಲ್ಲಿ ಕೂರಿಸುವಂತಹ ಗಣೇಶ ಏನಿದೆ ಅದೇ ಕಾನ್ಸೆಪ್ಟ್ ಅಲ್ಲಿ ನೀವು ಕೂಡ ಮಾಡಿದಿರಿ ಅಂತ. ಸೊ ಹೇಗೆ? ವರ್ಷ ಒಂದೊಂದು ವರ್ಷದ ಒಂದೊಂದು ದೇವಸ್ಥಾನ ಕಾನ್ಸೆಪ್ಟ್ ಮಾಡ್ಕೊಂಡ್ ಬರ್ತೀವಿ. ಸುಮಾರು ವರ್ಷದಿಂದ ಕುಣಿಸ್ಕೊಂಡ್ ಬರ್ತಾ ಇದೀವಿ. ಈ ವರ್ಷ ಬನಶಂಕರಿ ದೇವ್ರು ಮಾಡಬೇಕು ಅನ್ನಿಸ್ತು ನಮಗೆ. ಅದನ್ನೇ ಅದೇ ಥರನೇ ಫೋಟೋ ಫಸ್ಟು ತಗೊಂಡು ಗಣೇಶ ಮಾಡೋರು ಕೊಟ್ಬಿಟ್ಟು 2 ತಿಂಗಳು ಮುಂಚೆನೇ ನಮ್ಗೆ ಇದೇ ಥರ ಬೇಕು ಅಂತ ಕೇಳಿ ಮಾಡಿಸ್ಕೊಂಬಂದಿರೋದು ನಾವು ಇದನ್ನು. ಬನಶಂಕರಿ ತಾಯಿ ಶಕ್ತಿ ಜಾಸ್ತಿ, ಹೆಣ್ಮಕ್ಳಿಗೆ ಸ್ಥಾನ ಪ್ರಿಯ ಅಮ್ಮ. ಹಂಗಾಗಿ ಹೆಣ್ಮಕ್ಳು ಕಾನ್ಸೆಪ್ಟ್ ಮಾಡೋಣ ಅಂದ್ಬಿಟ್ಟು ಈ ವರ್ಷ ಬನಶಂಕರಿ ದೇವ್ರದ್ದು ಅಲಂಕಾರ ಮಾಡಿದ್ವಿ ನಾವು. ಮೂಲ ದೇವರು ಬನಶಂಕರಿ ದೇವ್ರು ಇದ್ದಂಗೆ ಇದೆ. ಗಣೇಶ ಸಿಂಹದ ಮೇಗಡೆ ಕೂತ್ಕೊಂಡಿರೋ ಥರ ಮಾಡಿದ್ವಿ. ಗಣೇಶನ ನಾವು ಪಾರ್ವತಿ ದೇವ್ರು ಮಾಡೋಕೆ ಹೋಗಿಲ್ಲ. ಅಮ್ಮ ಇದ್ದಂಗೆ ಇದ್ದಾರೆ, ಗಣೇಶ ಜೊತೆಗಿದ್ದಾರೆ ಅಷ್ಟೇ ತಾಯಿ. ಹಂಗೆ ಮೇಡಮ್. ಏನೆಲ್ಲ ವಿಶೇಷತೆ ಇದೆ, ಹೇಗೆ ಆಚರಿಸ್ತಾ ಇದ್ದೀರಾ ಹಬ್ಬ ಅಂತ? ಇದು 4 ದಿವಸ ಹಬ್ಬ ಮಾಡ್ತಾ ಇದೀವಿ ನಾವು. ಇವತ್ತು ಮೊದಲನೇ ದಿನ ಪೂಜೆ ಆಗಿದೆ. ನಾಳಿಕೆ ಹೆಣ್ಮಕ್ಳಿಗೆಲ್ಲ ಬಾಗಣ ಕೊಡಬೇಕು ಅಂದ್ಬಿಟ್ಟು ಬಾಗಣ ವ್ಯವಸ್ಥೆ ಎಲ್ಲ ಮಾಡಿ ಇಟ್ಟಿದ್ದೀವಿ ಈಗ ಅಲ್ಲಿ. ಶುಕ್ರವಾರಕ್ಕೆ 12 ಗಂಟೆಗೆ ಮಹಾಮಂಗಳಾರತಿ ಆಗುತ್ತೆ.
ಪೂರ್ಣಾವತಿ ಹೋಮ ಮಾಡಿಸ್ತಾ ಇದ್ವಿ ದೇವ್ರಿಗೆ. ನಮ್ಮ ಸಂಘದಿಂದ ಹುಡುಗರೆಲ್ಲ ಕೂತ್ಕೊಂಡು ಹೋಮ ಮಾಡ್ತಾರೆ. ಒಂದು 30-35 ಜನಕ್ಕೆ ಮುತ್ತೈದೆಯರಿಗೆ ಬಾಗಣ ಕೊಡ್ತಾ ಇದ್ದೀವಿ, ಬಳೆ ಕೊಡ್ತಾ ಇದ್ದೀವಿ. ಬಂದವ್ರಿಗೆಲ್ಲರೂ ಹೆಣ್ಮಕ್ಳು ಸಾಯಂಕಾಲ ಬಳೆ ಕೊಡ್ತೀವಿ, ಅರ್ಶಿನ ಕುಂಕುಮ ಕೊಡ್ತೀವಿ, ಹೂವು ಕೊಡ್ತೀವಿ. ಮತ್ತು ಶುಕ್ರವಾರ ವಿಶೇಷವಾದ ಪೂಜೆ ಮಾಡೋಣ ಅಂತ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಶನಿವಾರಕ್ಕೆ ವಿಸರ್ಜನೆ ಮಾಡ್ತೀವಿ ಮೇಡಮ್ ನಾವು. ಓಕೆ, ಇನ್ನು ನಿಮ್ಮ ಮನೇಲೂ ಪುಟ್ಟ ಗೌರಿ ಇದೆ, ಏನ್ ಹೇಳ್ತೀಯ ಪುಟ್ಟ? ಹೇಗೆ ಆಚರಿಸ್ತಾ ಇದ್ದೀರಾ ಹಬ್ಬ? ಚೆನ್ನಾಗಿ ಬ್ಯೂಟಿಫುಲ್ ಆಗಿರೋ ಸುಂದರವಾಗಿರುವಂತ ಗಣಪತಿ ತಗೊಬಂದು ಕೂರಿಸಿದ್ದೀರಾ. ಅದರಲ್ಲೂ ಗೌರಿ ಹಬ್ಬ, ನಿನ್ನೆ ಗೌರಿ ಹಬ್ಬ ಇತ್ತು. ಸೊ ಹೇಗೆ ಆಚರಿಸಿದ್ರಿ ನಿನ್ನೆ? ಹೇಗೆ? ಚೆನ್ನಾಗಿತ್ತು. ನೀನ್ ಹೇಳ್ತೀಯ ಪುಟ್ಟ? ತುಂಬ ಚೆನ್ನಾಗಿದೆ. ಇದು ಗಣೇಶನ ಇವತ್ತು ಬೆಳಗ್ಗೆಯಿಂದ ನಾನು ಇಲ್ಲೇ ಇದ್ದೀನಿ. ಆಮೇಲೆ ಇದು ಹುತ್ತಕ್ಕೆ ಹೋಗಿ ಬಂದ್ವಿ, ಆಮೇಲೆ ಇಲ್ಲೇ ಇದ್ದೀನಿ. ಆಮೇಲೆ ತಿರ್ಗಾ ನಮ್ಮ ಅಜ್ಜಿ ಮನೆಗೆ ನಮ್ಮ ಅಮ್ಮಂಗೆ ಬಾಗಣ ಕೊಡ್ತಾಯಿದ್ರು, ಅಲ್ಲಿ ಹೋಗಿದ್ವಿ. ಆಮೇಲೆ ಇವಾಗ ಬಂದೆ, ಇವಾಗ ನಿಂಬೆಹಣ್ಣು ಹಾಳಾಗ್ತಾಯಿದ್ರು. ಅದರಲ್ಲೂ ಗಣೇಶ ಹಬ್ಬ ಅಂತಂದ್ರೆ DJ ಸೌಂಡು, ಹಾಡು, ಹುಡುಗರಿಗೆ ಅದೇ ಒಂದ್ ರೀತಿ ಮಜಾ, ಸಖತ್ತಾಗಿ ಕುಣಿಯೋದು. ಸೊ ಹೇಗೆಲ್ಲ ಮಾಡ್ತೀರಿ ಈ ಬಾರಿ? ಈ ಬಾರಿ ಸಕ್ಕತ್ತಾಗಿ ಮಾಡ್ತೀವಿ. ಸರ್, ಮೊದಲನೇದಾಗಿ ಗಣೇಶ ಹಬ್ಬದ ಶುಭಾಶಯಗಳು ನಿಮಗೆ ಮತ್ತೆ ನಿಮ್ಮ ಕುಟುಂಬಕ್ಕೆ. ನಿಮಗೂ ಸಹ ಮೇಡಮ್, ನಿಮಗೂ ಸಹ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇಲ್ಲಿನ ಗಣಪತಿ ನೋಡಿದ್ವಿ ನಾವು, ಬಹಳ ವಿಶೇಷವಾಗಿದೆ. ಅಂತಂದ್ರೆ ಬ್ಲ್ಯಾಕ್ ಕಲರ್ ಅಲ್ಲಿ ಇದೆ, ಅದರಲ್ಲೂ ಬ್ಲ್ಯಾಕ್ ಇದು ಕೂಡ ಇದೆ, ಬ್ಲ್ಯಾಕ್ ಥೀಮ್ ಇದೆ ಫುಲ್ಲು. ಸೊ ಹೇಗೆ ಈ ಐಡಿಯಾ ಹೇಗೆ ಬಂತು, ಹೇಗೆ ಆರ್ಡರ್ ಮಾಡಿದ್ರೆ ಏನು ಅಂತ? ಆ್ಯಕ್ಚುಲಿ ಇದು ನಾವು ಐಡಿಯಾ ಮಾಡೋದು ಬಂದು ಪ್ರತಿ ವರ್ಷ ನಾವು ಒಂದೊಂದು ಕಾನ್ಸೆಪ್ಟ್ ಮಾಡ್ಕೊಂಡಿರ್ತೀವಿ. ಸೊ ಈ ವರ್ಷ ಈ ಕಾನ್ಸೆಪ್ಟ್ ಏನು ಮಾಡಿದೀವಿ ಅಂದರೆ, ಪುಣೆಯಲ್ಲಿ ಈ ದೇವಸ್ಥಾನ ಇದೆ, ತ್ರಿಶುಂಡ ಗಣಪತಿ ಅಂತ ದೇವಸ್ಥಾನ ಇದೆ. ಸೊ ಆ ಥೀಮಲ್ಲಿ ನಾವು ಪ್ಲಾನ್ ಮಾಡಿ ಈ ವರ್ಷ ಆ ದೇವ್ರು ಅಲ್ಲಿ ಕಪ್ಪೆ ಇರೋದು. ಸೊ ವಿಗ್ರಹ ಕಪ್ಪು ಹಂಗೆ ಬರ್ಬೇಕಂತ ನಾವು ಪೇಂಟ್ ಕೂಡ ಹಂಗೆ ಹೊಡ್ಸಿದ್ದೀವಿ. ಸೊ ಇನ್ನ ಹೇಗೆ ಆಚರಿಸ್ತಾ ಇದ್ದೀರಾ ಇವತ್ತು ಹಬ್ಬ? ಯಾಕಂದ್ರೆ ಗಣಪತಿ ಹಬ್ಬ ಅಂತಂದ್ರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಹಿಂದೂ ಸಂಪ್ರದಾಯದಲ್ಲಿ ಒಂದು ವಿಶೇಷವಾಗಿರುವಂತ ಹಬ್ಬ. ಅದು ಹೇಗೆ ಆಚರಿಸ್ತಾ ಇದ್ದೀರಾ? ಹೌದು ಮೇಡಮ್, ಪ್ರತಿ ವರ್ಷ ಗಂಡು ಮಕ್ಕಳಿಗೆ ಜೋಶಲ್ಲಿ ಮಾಡೋವಂಥ ಹಬ್ಬ ಅಂದರೆ ಗಣೇಶ ಹಬ್ಬ ಮಾತ್ರನೇ. ವರ್ಷದಲ್ಲಿ 365 ದಿವಸದಲ್ಲಿ ನಮ್ಮ ಗಣೇಶ ಹಬ್ಬ ಮಾಡೋದೇ ಬಾಯ್ಸ್ ಜೋಶಲ್ಲಿ. ಜೋಶ್ ಇದ್ದೇ ಇರುತ್ತೆ. ನೋಡಿ ಮಾಡ್ತಾ ಇದ್ದೀವಿ, ಇನ್ನೂ ಪೂಜೆ ಆಗಿಲ್ಲ, ಯಾಕಂದರೆ ನಮ್ಮ ಬಾಸ್ ಇನ್ನೂ ರೆಡಿ ಆಗಿಲ್ಲ, ರೆಡಿ ಆಗ್ತಾ ಇದ್ದಾರೆ. ನಾವು ಮಾಡೋದಲ್ಲ ಇದೆಲ್ಲ, ಅವ್ರು ಮಾಡಿಸ್ಕೋತಾರೆ. ಪ್ರತಿ ವರ್ಷವೂ ನಾವು ಇಷ್ಟೊತ್ತಾಗುತ್ತೆ ನಾವು ಪೂಜೆ ಮಾಡೋಕ್ಕೆ. ಸೊ ಹಂಗೆ ನಡೀತಾ ಇದೆ ಮೇಡಮ್, ಅವ್ರ ಆಶೀರ್ವಾದ ಎಲ್ಲ. ಇನ್ನು ಈ ಬಾರಿ DJ ಜಾಸ್ತಿ ಯೂಸ್ ಮಾಡಬಾರ್ದು ಅಂತ ಹೇಳಿ ಈಗಾಗಲೇ ಸೂಚನೆ ಬಂದಿದೆ. ಯಾಕೆಂತಂದ್ರೆ ಗಣಪತಿ ಹಬ್ಬ ಅಂತಂದ್ರೆ ನಿಮ್ಗೆ ಗೊತ್ತು, ಡ್ಯಾನ್ಸು, ಸಾಂಗು, ಕುಣಿಯೋದು, ಖುಷಿ ಎಲ್ಲವೂ ಇದ್ದೇ ಇರುತ್ತೆ. ಈ ಬಾರಿ DJ ಜಾಸ್ತಿ ಯೂಸ್ ಮಾಡಬಾರ್ದು ಅಂತ ಹೇಳಿದ್ರೆ ಮೇಡಮ್, ನಾವು DJ ಯೂಸ್ ಮಾಡಲ್ಲ. ಆ್ಯಕ್ಚುಲಿ ಇಲ್ಲೆಲ್ಲ ತಮಟೆ ಪ್ರಿಯರ್ ನಾವು. ಆ್ಯಕ್ಚುಲಿ ನಾವು DJ ಮಾಡ್ತೀವಿ, ಸೊ ನಾವು ಪ್ರೊಸೆಷನ್ಗೆ DJ ಮಾಡಲ್ಲ. ಸೊ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಪ್ರೊಸೆಷನ್ಗೆ DJ ಮಾಡಬಾರ್ದು ಅಂತ ಇದೆ. ಸೊ ಗಲ್ಲಿಲಿ ಮಾಡಬಾರ್ದಂತ ಇಲ್ಲ. ಸೊ ನಾವು ಹಮ್ಮಿಕೊಂಡಿದ್ದೀವಿ, ನೋಡೋಣ ಏನಾಗುತ್ತಂತ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ಇವತ್ತು ಗಣೇಶ ಹಬ್ಬ ವಿಭಿನ್ನವಾಗಿ ಬೇರೆ ಬೇರೆ ಭಾಗಗಳಲ್ಲಿ ವಿಶೇಷವಾಗಿ ಆಚರಿಸಲಾಗ್ತಾ ಇದೆ. ಅದು ಹಿಂದೂ ಮುಸ್ಲಿಂ ಎಲ್ಲರೂ ಸೇರಿ ಆಚರಿಸೋದು ಇರಬಹುದು, ಅಥವಾ ಬೇರೆ ಬೇರೆ ಥೀಮ್ಗಳಲ್ಲಿ ಗಣಪತಿಯನ್ನ ಕೂರಿಸಿ ಆಚರಿಸ್ತಾ ಇರಬಹುದು. ಸೊ ಎಲ್ಲರಿಗೂ ಕೂಡ ಬಹಳ ಸಂತೋಷವಾಗಿರುವಂತಹ ದಿನ ಇವತ್ತು. ಸೊ ಇದಾಗಿತ್ತು ಇವತ್ತಿನ ವಿಶೇಷ. ವಿಡಿಯೋ ಜರ್ನಲಿಸ್ಟ್ ರಿಯಾಜ್ ಜೊತೆ ರೆಬೆಲ್ TV, ರೋಶ್ನಿ, ಬೆಂಗಳೂರು.